ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ಯೂಟ್ಯೂಬ್ ವಾಹಿನಿ ಪರವಾಗಿ ನಮಸ್ಕಾರ. ಈ ಗುರುವಿನ ಒಂದು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಸಂಪೂರ್ಣವಾಗಿ ಬರುತ್ತೆ. ಭಾಗ್ಯಸ್ಥಾನಕ್ಕೆ, ಅದೃಷ್ಟ ಸ್ಥಾನಕ್ಕೆ ಗುರು ಪ್ರವೇಶವನ್ನು ಮಾಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಅಂದರೆ ಈ ಪಂಚಮ ಶನಿಯ ಒಂದು ಪ್ರಭಾವದಿಂದಾಗಿ ಜೀವನದಲ್ಲಿ ಜೊತೆಯಲ್ಲಿ ಗುರುಬಲವೂ ಕೂಡ ಇಲ್ಲದೇ ಇರುವುದರಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರು ವೃಶ್ಚಿಕ ರಾಶಿಯವರು. ಇನ್ನು ಮುಂದೆ ಗುರುಬಲ ಬರುವುದರಿಂದ, ಅದರಲ್ಲೂ ಕರ್ಕಾಟಕ ರಾಶಿ ಉಚ್ಚ ಸ್ಥಾನಕ್ಕೆ ಗುರುಬಲ ಬಂದು ವೃಶ್ಚಿಕ ರಾಶಿಯವರಿಗೆ ಪೂರ್ಣವಾದಂತಹ ಒಂದು ಗುರುವಿನ ಒಂದು ಒಳ್ಳೆಯ ಪರಿಣಾಮ ಅನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಪೂರ್ಣವಾದಂತಹ ಗುರುಬಲ ವೃಶ್ಚಿಕ ರಾಶಿಯವರಿಗೆ ಇದೆ ಅಂಥೇಳಿ ಅರ್ಥ. ಆದ್ದರಿಂದ ಇನ್ನು ಏನೇನು ಮಾಡಬೇಕು, ಯಾವ ರೀತಿಯಾಗಿ ಜೀವನವನ್ನು ನಾವು ರೂಪಿಸಿಕೊಳ್ಳಬೇಕು, ಜೊತೆಯಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕಾರ್ಯಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು, ಕೌಟುಂಬಿಕವಾಗಿರುವಂತಹ ಯಾವುದೇ ಒಂದು ಪ್ಲಾನ್ ಏನಾದರೂ ಸಕ್ಸಸ್ ಆಗುತ್ತಾ, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇರ್ತಾರೆ, ಅವರ ಜೀವನದಲ್ಲಿ ಯಶಸ್ಸು ಯಾವ ರೀತಿ, ಹೀಗೆ ಯಾವುದೇ ಒಂದು ಖರೀದಿ ಇರ್ಬೋದು, ಭೂ ವ್ಯವಹಾರ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಕಾರ್ಖಾನೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇರ್ಬೋದು, ಇನ್ನಿತರ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂತಹ ಸಮಯ ವೃಶ್ಚಿಕ ರಾಶಿಯವರಿಗೆ ಬಂದಿದೆ ಎನ್ನತಕ್ಕಂಥದ್ದನ್ನು ನಾವು ಹೇಳಬಹುದು. ಅಂದರೆ ಈ ಗುರು ಭಾಗ್ಯಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಒಂದು ಪರಿಣಾಮ ಉಂಟಾಗಬಹುದು. ದ್ವಿತೀಯ ಸ್ಥಾನದ ಮೇಲೆ ಅಂದರೆ ಅವನು ವೃಶ್ಚಿಕ ರಾಶಿಯವರು ಮಿಥುನ ರಾಶಿಯಲ್ಲಿದ್ದಾಗ ದ್ವಿತೀಯ ಸ್ಥಾನವನ್ನು ಅವನು ನೋಡ್ತಾ ಇದ್ದ. ಈಗ ಅವನು ಕರ್ಕಾಟಕ ರಾಶಿಗೆ ಗುರು ಬಂದಿರುವುದರಿಂದ ತನ್ನ ವಿಶೇಷವಾದಂತಹ ದೃಷ್ಟಿಯಿಂದ 3ನೇ ಸ್ಥಾನವನ್ನು, ಜೊತೆಯಲ್ಲಿ ಪಂಚಮ ಭಾವವನ್ನು ಅಂದರೆ 5ನೇ ಮನೆಯನ್ನು ನೋಡ್ತಾನೆ. ಜೊತೆಯಲ್ಲಿ ಆ ರಾಶಿಯ ಮೇಲೆಯೂ ಕೂಡ ಗುರುವಿನ ಒಂದು ದೃಷ್ಟಿ ಅನ್ನತಕ್ಕಂಥದ್ದು ಇದೆ ವೃಶ್ಚಿಕ ರಾಶಿಯ ಮೇಲೆ. ಪಂಚಮ ಭಾವದಿಂದ ಅವನು ನೋಡ್ತಕ್ಕಂಥದ್ದು. ಈ ಕಾರಣದಿಂದ ಗುರು ಬಲ ಇದೆ, ಆ ಗುರುವಿನ ದೃಷ್ಟಿ ರಾಶಿಯ ಮೇಲೆ ಇದೆ. ಇದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಆ ಕಾರಣದಿಂದ ಆ ರಾಶಿಯ ಅಧಿಪತಿಯಾದಂತಹ ಕುಜನಿಗೆ ನೀವು ಈ ಪ್ರಮುಖವಾಗಿ ಈ ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಓದ್ತಕ್ಕಂಥವ್ರು ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು, ಆರಕ್ಷಕ ವೃತ್ತಿ ಎಲ್ಲಿರ್ತಕ್ಕಂಥವ್ರು ಅಂದರೆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಇದು. ಅಂದರೆ ಯಾವುದೇ ಒಂದು ಸೈನಿಕ ವೃತ್ತಿ ಇರ್ಬೋದು, ಪೊಲೀಸ್ ಕೆಲಸ ಇರ್ಬೋದು, ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭದ್ರತಾ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಒಳ್ಳೆಯ ಸಮಯ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ಅಂಶ. ಅಂದರೆ ಈಗಾಗಲೇ ಕೆಲಸದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಇರ್ಬೋದು, ಆ ಕ್ಷೇತ್ರದಲ್ಲಿ ಪ್ರಗತಿ, ಒಳ್ಳೆಯ ಹೆಸರು ಗಳಿಸ್ತಕ್ಕಂಥದ್ದು, ಸಾಧನೆ ಮಾಡುವುದಕ್ಕೆ ಅವಕಾಶಗಳು, ಜೊತೆಯಲ್ಲಿ ಆ ಕೆಲಸಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಉತ್ತಮವಾದಂತಹ ಕೆಲಸ ಸಿಗತಕ್ಕಂಥದ್ದು, ರಕ್ಷಣಾ ಕ್ಷೇತ್ರದಲ್ಲಿ ಉನ್ನತವಾದಂತಹ ಒಂದು ವೃತ್ತಿಯನ್ನು ಅಲಂಕರಿಸ್ತಕ್ಕಂಥದ್ದು, ಹೀಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಒಳ್ಳೆಯ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಈ ಗುರುಬಲ ಬಂದಿರುವುದರಿಂದ ಉಂಟಾಗುತ್ತೆ. ಜೊತೆಯಲ್ಲಿ ಅದಕ್ಕೆ ಹೊರತಾಗಿ ಇನ್ನಿತರ ಒಂದು ಕೆಲಸ ಕಾರ್ಯಗಳು ಏನೇ ಇರ್ಬೋದು, ಭೂ ಸಂಬಂಧಿತವಾದಂತಹ ವ್ಯವಹಾರಗಳೆಲ್ಲ ಸುಗಮವಾಗಿ ನಡೆಯುತ್ತೆ. ನೀವು ಮನೆ ಕಟ್ಟತಕ್ಕಂಥವ್ರಿದ್ದರೆ ಮನೆ ಕಟ್ಟುವುದಕ್ಕೆ ಒಳ್ಳೆಯ ಸಮಯ. ಮನೆಯನ್ನು ಖರೀದಿ ಮಾಡ್ತಕ್ಕಂಥವ್ರು ಇರ್ಬೋದು, ಕೃಷಿ ಜಮೀನು ಇರ್ಬೋದು, ವಾಣಿಜ್ಯ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥವ್ರು ಇರ್ಬೋದು, ಒಂದು ಅಪಾರ್ಟ್ಮೆಂಟನ್ನು ಒಂದು ಪ್ಲಾಟನ್ನು ಕೊಂಡುಕೊಳ್ತಕ್ಕಂಥದ್ದಿರ್ಬೋದು, ಸ್ವಂತ ಸೂರನ್ನು ಹೊಂದಬೇಕು ಅನ್ನತಕ್ಕಂತಹ ಆಸೆ ಇರುತ್ತೆ. ಅದಕ್ಕೆಲ್ಲ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಒಂದು 3-4 ತಿಂಗಳು ಅಕ್ಟೋಬರ್ ನಂತರ ಗುರುಬಲ ಇರುವುದಿಲ್ಲ. ಆ ಸಮಯದಲ್ಲಿ ಏನು ಮಾಡಲಿಕ್ಕೆ ಹೋಗಬೇಡಿ. ಗುರುಬಲ ಈಗ ಇದೆ, ಮುಂದೆನೂ ಕೂಡ 1 ವರ್ಷ ಇರುತ್ತೆ. ಆ ಸಮಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಏನೇನು ನೆನೆಗುದಿಗೆ ಬಿದ್ದಿದೆಯೋ ಕೆಲಸಗಳು ಅರ್ಧದಲ್ಲಿಯೇ ನಿಂತೋಗಿದೆ, ಅದೆಲ್ಲವೂ ಕೂಡ ಈಗ ಪೂರ್ಣ ಆಗತಕ್ಕಂತಹ ಒಂದು ವಿಶೇಷವಾದಂತಹ ಸಮಯ ವೃಶ್ಚಿಕ ರಾಶಿಯವರಿಗೆ ಬಂದಿದೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಆ ದಿಸೆಯಲ್ಲಿ
ನೀವು ಏನಾದರೂ ಸಾಧನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಈ ಸಮಯದಲ್ಲಿ ಮಾಡಿಕೊಡಿ. ಇದೆಲ್ಲೂ ಕೂಡ ಯಾವಾಗಲೂ ಕೂಡ ಇದೇ ರೀತಿ ಇರುವುದಿಲ್ಲ. ಒಂದು ಸಲ ಭಾಗ್ಯಸ್ಥಾನಕ್ಕೆ ಗುರು ಬಂದರೆ ಇನ್ನು 12 ವರ್ಷ ಬೇಕು ಬರುವುದಕ್ಕೆ. ಅಲ್ಲಿಗೆ ಬಂದಾಗ ಅಂದರೆ ಒಳ್ಳೆಯ ಅವಕಾಶಗಳು ಬಂದಾಗ ನಾವು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇದೇ ರೀತಿಯಾಗಿ ಇದೇ ಪಾಲಿಸಿಯನ್ನು ಈ ವೃಶ್ಚಿಕ ರಾಶಿಯು ಕೂಡ ಆ ಮೂಲಕ ದಾರಿಯಲ್ಲಿ ಹೋದರೆ ಎಷ್ಟೋ ಜೀವನದಲ್ಲಿ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಈ ಸಮಯ ಗುರುಬಲ ಇರತಕ್ಕಂತಹ ಸಮಯ ಸಹಕಾರಿಯಾಗುತ್ತೆ. ಅದು ಒಂದು ಯಾವುದೇ ವಿಚಾರದಲ್ಲಿರ್ಬೋದು. ಜ್ಞಾನಾಭಿವೃದ್ಧಿ ಅಂದರೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದ IPS IAS ಮಾಡ್ತಕ್ಕಂಥವರಿಗೆ ಒಳ್ಳೆಯ ಸಮಯ. ಈ CA ಮಾಡಿದ ಇನ್ಕಂಪ್ಲೀಟ್ ಆಗಿದ್ದರೆ ಅದನ್ನು ಮುಗಿಸಿಕೊಳ್ಳಬಹುದು ಈ ಸಮಯದಲ್ಲಿ. ಅದರ ಜಾತಕದಲ್ಲಿ ಕೂಡ ನೋಡಬೇಕು. ಇಲ್ಲಿ ಗುರುಬಲ ಇದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅರ್ಥ ಅಲ್ಲ, ಅಥವಾ ಎಲ್ಲ ಕೆಟ್ಟದೇ ಆಗುತ್ತೆ ಅಂತೇಳಿ ಅರ್ಥವೂ ಕೂಡ ಅಲ್ಲ. ಜಾತಕವನ್ನು ನೋಡಿಕೊಳ್ಳಲೇಬೇಕು. ಯಾವ ದಶಾಭಕ್ತಿ ಇದೆ, ಯಾವ ರೀತಿಯ ಜಾತಕದಲ್ಲಿ ಅಂದರೆ ಮೂಲ ಜಾತಕದಲ್ಲಿ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದೆಲ್ಲ ಪ್ರಮುಖವಾಗಿ ಅಂಶ ಆಗುತ್ತೆ. ಇಲ್ಲೆಲ್ಲ ಚೆನ್ನಾಗಿದ್ದು ಗುರುಬಲ ಇದ್ದು ಜಾತಕ ಚೆನ್ನಾಗಿಲ್ಲದೆ ಇದ್ದರೆ ಯಾವುದೇ ಫಲ, ಅದು ಒಳ್ಳೆಯ ಫಲ ಅನ್ನತಕ್ಕಂಥದ್ದು ಸಿಗುವುದಿಲ್ಲ. ಅದರಿಂದ ಯೋಗಕಾರಕವಾದಂತಹ ದಶಾಭಕ್ತಿ ಇವೆಲ್ಲವೂ ಕೂಡ ಜಾತಕದಲ್ಲಿ ಚೆನ್ನಾಗಿದ್ದರೆ, ಗುರುಬಲವೂ ಕೂಡ ಇದೇ ರೀತಿ ಇದ್ದರೆ, ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಒಂದು ಗೋಲ್ಡನ್ ಟೈಮ್ ಅಂತೇಳಿ ಹೇಳ್ಬೋದು. ಅದರಿಂದ ಯಾವುದೇ ಕ್ಷೇತ್ರದಲ್ಲಿ ಇರಲಿ ನೀವು ಈ ರೀತಿಯಾಗಿ ಪ್ರಮುಖವಾಗಿ ಗಮನಿಸಿಕೊಳ್ಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ನೀವು ವೃತ್ತಿ ಕ್ಷೇತ್ರ ಪ್ರತಿಯೊಬ್ಬರೂ ಅದೇ ಹೇಳೋದು, ಈ ಜೀವನದ ಈ ವರ್ಷ ಆದರೂ ನಮಗೆ ಗುರುಬಲ ಬರುತ್ತಲ್ಲ, ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತಾ, ಏನಾಗುತ್ತೆ ಅನ್ನತಕ್ಕಂತಹ ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಈ ವರ್ಷ ಎಲ್ಲದೂ ಒಳ್ಳೆಯದೇ ಆಗುತ್ತೆ, ಸರಿಯಾಗಿ ಪ್ಲಾನ್ ಮಾಡಬೇಕು ಅಷ್ಟೇ. ಆದ್ದರಿಂದ ಈ ಜೊತೆಯಲ್ಲಿ ಈ ಒಂದು ವಿವಾಹ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗುತ್ತೆ. ಏಕೆಂದರೆ ಒಂದು ವಿಶೇಷವಾಗಿ ಈ ಪಂಚಮ ಭಾವದ ಮೇಲೆ ಗುರುವಿನ ದೃಷ್ಟಿಯೂ ಕೂಡ ಬರುವುದರಿಂದ ಈ ಪಿತೃದೋಷಗಳು ಇಂತಹದ್ದೆಲ್ಲ ಇದ್ದರೆ ಅದನ್ನು ಪರಿಹಾರ ಆಗಿ ಆ ಮೂಲಕ ಆ ಪಿತೃಗಳ ಒಂದು ಆಶೀರ್ವಾದದಿಂದ ಮನೆಯಲ್ಲಿ ವಂಶಾಭಿವೃದ್ಧಿ ಆಗುವುದಕ್ಕೆ ಪೂರಕ ವಿವಾಹಾದಿ ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳನ್ನು ನಿರಂತರವಾಗಿ ನೀವು ಮಾಡಿಕೊಂಡು ಬರತಕ್ಕಂಥದ್ದು, ಧರ್ಮಕ್ಷೇತ್ರಗಳಿಗೆ ವಿಶೇಷ ತೀರ್ಥಯಾತ್ರೆಯನ್ನು ಮಾಡತಕ್ಕಂತಹ ಇಂತಹದ್ದು, ದಾನ ಧರ್ಮ ಇವುಗಳನ್ನು ಮಾಡತಕ್ಕಂತಹ ಒಂದು ಯೋಗವೂ ಒದಗಿ ಬರುತ್ತೆ. ಅಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ಎಲ್ಲ ಈ ಒಂದಕ್ಕೊಂದು ಈ ಥರ ಒಂದು ಲಿಂಕ್ ಇರತಕ್ಕಂಥದ್ದು. ಆದ್ದರಿಂದ ನಾವು ಅವುಗಳನ್ನು ಮಾಡಬೇಕಾದರೂ ಯೋಗ ಕೂಡಿ ಬರಬೇಕು, ಇಲ್ಲದೇ ಇದ್ದರೆ ನಮ್ಮ ಪ್ರಯತ್ನವೆಲ್ಲೂ ಕೂಡ ವಿಫಲ ಆಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ನೀವು ಯಾವುದೇ ಕ್ಷೇತ್ರದಲ್ಲಿ ತೆಗೆದುಕೊಂಡರೂ ಈ ಕೌಟುಂಬಿಕವಾಗಿ ಒಳ್ಳೆಯ ದಿನಗಳು, ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳಿದ್ದರೆ ಅದೆಲ್ಲವೂ ಕೂಡ ಬಗೆಹರಿತಕ್ಕಂತಹ ಒಳ್ಳೆಯ ದಿನಗಳು ಕೂಡ ಇದೆ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ, ವಿವಾಹಿತರಿಗೆ ಶುಭ ಸುದ್ದಿ ಅಂದರೆ ಸಂತಾನಾಪೇಕ್ಷಿತರಿದ್ದರೆ ಅಂಥವರಿಗೆ ಒಳ್ಳೆಯ ಸುದ್ದಿ ಸಿಗ್ಬೋದು. ವಿವಾಹದ ಒಂದು ಜೀವನ, ವೈವಾಹಿಕ ಜೀವನ ಅಂತಕ್ಕಂಥ ಸುಖಮಯವಾಗಿ ನಡೀತಕ್ಕಂತಹ ಒಂದು ಸಂದರ್ಭ, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ಅವರ ಅನುಭವಕ್ಕೆ ಬರ್ತಾ ಇರುತ್ತೆ. ವಿದೇಶಕ್ಕೆ ಹೋಗಿ ಅಲ್ಲೇ ನೆಲೆಸ್ತಕ್ಕಂತಹ ಕನಸನ್ನು ನೀವು ಕಟ್ಟಿದರೆ ಅದು ಕೂಡ ಈ ವರ್ಷದಲ್ಲಿ ಸಫಲತೆಯನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಹೌದು. ಆದ್ದರಿಂದ ಇದೇ ರೀತಿಯಾಗಿ ಯಾವುದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಪ್ರಗತಿ ಅನ್ನತಕ್ಕಂಥದ್ದು ಇದೆ. ಆದರೆ ಈ ಅನಾರೋಗ್ಯ ಸಮಸ್ಯೆ ಎಲ್ಲ ಇದ್ದು ಕೂಡ ಆರೋಗ್ಯ ಚೆನ್ನಾಗಿಲ್ಲದೆ ಆರೋಗ್ಯ ಮಾಧ್ಯಮ ಖಲಧರ್ಮ ಸಾಧನಂ ಅಂತೇಳಿ ಹೇಳ್ತಾರೆ, ಹೆಲ್ತ್ ಈಸ್ ವೆಲ್ತ್. ಆದರೆ ಆರೋಗ್ಯವೇ ಚೆನ್ನಾಗಿಲ್ಲದೆ ಇದ್ದರೆ ಒಂದಲ್ಲ ಒಂದು ರೀತಿಯಲ್ಲಿ ಅನಾರೋಗ್ಯ ಕಾಡ್ತಾ ಇದ್ದರೆ ನೀವು ಏನೂ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಾಧೆಗಳು ಅಂದರೆ ಚಿಕ್ಕ ಪುಟ್ಟದ್ದೇ ನಿಮಗೆ ದೊಡ್ಡದಾಗಿ ಕಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳತಕ್ಕಂಥ ನಿರಂತರವಾಗಿ ಮೃತ್ಯುಂಜಯ ಜಪವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಕಾಮನ್ ರೋಗಗಳು ಅಂತ ಏನು ಹೇಳ್ತೀವಿ, BP ಶುಗರು ಇಂತಹದ್ದೆಲ್ಲ ಇದ್ದರೆ ಅದು ಉಲ್ಬಣ ಆಗ್ಬೋದು, ಇನ್ನೂ ಜಾಸ್ತಿ ಆಗತಕ್ಕಂಥದ್ದು ಇರುತ್ತೆ. ಆಸ್ಪತ್ರೆಗೂ ದಾಖಲಾಗ್ಬೋದು. ಇಂತಹದ್ದೆಲ್ಲ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹದ್ದಿರುತ್ತೆ. ನಿಮ್ಮ ರಾಶಾಧಿಪತಿಯಾದಂತಹ ಕುಜ ರೋಗಕಾರಕನೂ ಹೌದು. ಆದ್ದರಿಂದ ರೋಗದ ವಿಚಾರದಲ್ಲಿ ನಿಮಗೆ ಇರತಕ್ಕಂಥ ಅನಾರೋಗ್ಯ ಸಮಸ್ಯೆ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ. ವೈದ್ಯರ ಸಲಹೆಯನ್ನು ಪಾಲಿಸ್ತಕ್ಕಂಥದ್ದು ಅಂದರೆ ಈ ಕೆಲವೊಂದು ವಿಚಾರಗಳಲ್ಲಿ ಬುದ್ಧಿ ಸರಿಯಾಗಿ ಪ್ರೇರಣೆಯನ್ನೇ ಕೊಡುವುದಿಲ್ಲ. ಚಿಕಿತ್ಸೆ ತೆಗೆದುಕೊಳ್ಳಬೇಕು, ನಿರ್ಲಕ್ಷ್ಯ ಮಾಡ್ತಾರೆ, ಅದರಿಂದ ಏನೋ ಸಮಸ್ಯೆಗಳು ಆಗುತ್ತೆ. ಮಾನಸಿಕವಾಗಿ ಚಂಚಲತೆ ಅನ್ನತಕ್ಕಂಥದ್ದು ಕಾಡುತ್ತೆ. ಇಂತಹದ್ದೆಲ್ಲ ಉಂಟಾಗಬಹುದು. ಅಂದಷ್ಟು ಒಂದು 80% ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲವೇ ಇರತಕ್ಕಂಥದ್ದು. ಆದರೂ ಎಚ್ಚರಿಕೆ ವಹಿಸ್ತಕ್ಕಂತಹ ಕ್ಷೇತ್ರ ಯಾವುದು ಅಂತ ನಾವು ಅಂದುಕೊಂಡಾಗ ಪ್ರಮುಖವಾಗಿ ಆರೋಗ್ಯದ ವಿಚಾರದಲ್ಲಿ, ಹಿತಶತ್ರುಗಳ ವಿಚಾರದಲ್ಲಿ, ನೀವು ಹಿತಶತ್ರುಗಳು ನಿಮ್ಮ ಬಂಧುಗಳೇ ಇರ್ಬೋದು,
ನೀವು ಕೆಲಸ ಮಾಡತಕ್ಕಂತಹ ಕ್ಷೇತ್ರದಲ್ಲಿ ಹಿತಶತ್ರುಗಳಿಂದ ತೊಂದರೆ ಆಗತಕ್ಕಂಥದ್ದು ಇರ್ಬೋದು. ಆದರೆ ಇದೆಲ್ಲವನ್ನು ನೀವು ಸರಿಯಾಗಿ ನಿಭಾಯಿಸಿದರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಸುವರ್ಣ ವರ್ಷ ಅಂಥೇಳಿ ನಾವು ಹೇಳಬಹುದು. ಅದರ ವಿಶೇಷವಾಗಿ ಸುಬ್ರಹ್ಮಣ್ಯನ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದು. ಮಂಗಳವಾರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅರ್ಚನೆಯನ್ನು ಮಾಡಿ ವರ್ಷಕ್ಕೂ ಒಮ್ಮೆ ಸುಬ್ರಹ್ಮಣ್ಯನಿಗೆ ನಾಗನಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಪೂಜೆಯನ್ನು ಮಾಡತಕ್ಕಂಥದ್ದನ್ನು ಮರೆಯಬೇಡಿ. ಇವೆಲ್ಲ ಮಾಡುವುದರಿಂದ ಈ ವರ್ಷ ನಿಮಗೆ ಇನ್ನೂ ಕೂಡ ಉತ್ತಮ ಫಲವನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.